ನಮಸ್ಕಾರ. ನಿನ್ನೆ ಒಂದು ಎಂಬ್ರಾಯ್ಡಿಂಗ್ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ. ಆ ವಿಡಿಯೋಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಏನಂತಂದರೆ, ಈ ಮಿಷಿನು ಚಿಕ್ಕ ಮಿಷಿನ್ ತೊಗೋಬೇಕಾ ದೊಡ್ಡ ಮಿಷಿನ್ ತೊಗೋಬೇಕಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಆಗಲಿ. ಯಾಕಂದರೆ ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇತ್ತು, ನಾನು ತೊಗೊತೀನಿ ಒಂದು 4-5 ಲಕ್ಷ ಇಟ್ಬಿಟ್ಟು ಅಂತಂದರೆ ನೀವು ದೊಡ್ಡ ಮಿಷಿನ್ ತೊಗೋಬೋದು. ಇಲ್ಲ ನಾನು ಸ್ಮಾಲಲ್ಲೇ ಹೋಗ್ತೀನಿ, ಅದಕ್ಕೆ ಇದಕ್ಕೆ ದೊಡ್ಡ ಫಿನಿಶಿಂಗ್ ಏನು ವ್ಯತ್ಯಾಸ ಇರೋಲ್ಲ. ಬಟ್ ಅದೇನಂದರೆ ಸ್ಲೀವ್ಸು ಮತ್ತು ನೆಕ್ಕು ಒಟ್ಟಿಗೆ ಬರುತ್ತೆ. ಇದರಲ್ಲಿ ಒಂದು 4 ಸರ್ತಿ 5 ಸರ್ತಿ ಕನ್ಫರ್ಮ್ ಹಾಕಲೇಬೇಕು. ಇಲ್ಲಾಂದರೆ ಒಂದು ಸರ್ತಿ ಚಿಕ್ಕ ಫ್ರೇಮ್ ಇದ್ದಂದರೆ, ಚಿಕ್ಕದು ಫ್ರೇಮ್ ನೆಕ್ಕು ಚಿಕ್ಕ ಸೈಜ್ ಇತ್ತಪ್ಪ ಅಂದರೆ ನಿಮಗೆ ಒಂದೇ ಸರ್ತಿ ಬರುತ್ತೆ. ನಾನೊಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಇದು ನೋಡಿರಿ, ಈ ಬ್ಲೌಸು ನಾನು ಒಂದೇ ಸರ್ತಿ ಹಾಕಿರೋದು. ಯಾಕಂದ್ರೆ ಚಿಕ್ಕ ನೆಕ್ ಅಲ್ವಾ, ಒಂದೇ ಸರ್ತಿ ಬಂದಿರೋದು. ಸ್ಲೀವ್ಸು ಈ 2 ಸ್ಲೀವ್ಸು ಒಂದು ಸರ್ತಿ, ಈ ಫ್ರಂಟು ಒಂದು ಸರ್ತಿ, ಅಂದರೆ ನನಗೆ 3 ಸರ್ತಿನ ಈ ವರ್ಕ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಇದಕ್ಕೆ ಸ್ಟಿಚಿಂಗ್ ಅಂದರೆ ಬೆಂಗಳೂರು ರೇಟ್ ಹೇಳ್ತಾ ಇದ್ದೀನಿ. ಸ್ಟಿಚಿಂಗ್ ವರ್ಕ್ಗೆ ಗಾಡಿಗಳ ಶಬ್ದ ಬರ್ತಾಯಿದೆ. ವರ್ಕ್ಗೆ ಇದು ಬಂದ್ಬಿಟ್ಟು ನಾನು 600 ಆ ಥರ ಚಾರ್ಜ್ ಮಾಡಿದ್ದೀನಿ. ಸ್ಟಿಚಿಂಗ್ ಬಂದ್ಬಿಟ್ಟು 500 ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಇದು ಎಲ್ಲಾದ್ರೂ 500 ರೂಪಾಯಿ ಆರಾಮ್ಸೆ ಹಾಕ್ಬೋದು. ಊರಲ್ಲಿ ಕೂಡ 500 ರೂಪಾಯಿ ತೊಗೊತಾರೆ ಇದಕ್ಕೆ. ಸೊ ಇದು ಇಷ್ಟೇ ಆಗಿರೋದು. ಇದು ಎರಡು ಸೇರಿ ಒಟ್ಟಿಗೆ ಒಂದೇ ಸರ್ತಿ ಹಾಕಿರೋದು. ಇದು ಫ್ರಂಟ್ ಒಂದು ಸರ್ತಿ ಅಷ್ಟೇ. ಫ್ರಂಟ್ ನೆಕ್ ಕಾಣಿಸ್ತಾ ಇದೆಯಲ್ಲ, ಇದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಜಾಪುರ್ಲ್ ತೊಗೊಳ್ಳೋಣ, ಬಿಜಾಪುರ್ಲಿಂದ ಅದೇ ಬಿಜಾಪುರಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು 450E ಇದೆಯಲ್ಲ, ಇವಾಗ 550E ಬಂದಿದೆ. ಅದರಲ್ಲಿ ನಿಮಗೆ 1,50,000ಕ್ಕೆ ಬರುತ್ತೆ. ಡಿಸೈನ್ಸು ಸ್ವಲ್ಪ ಅವ್ರು ಫ್ರೀ ಕೊಡ್ತಾರೆ. ನೀವು ಕೆಲವೊಂದು ಡಿಸೈನ್ಸು ಮತ್ತೆ ಪರ್ಚೇಸಿಂಗ್ ಮಾಡಬೇಕಾಗುತ್ತೆ. ಯಾರಾದರೆ ಮಿಷಿನ್ ಮಾರ್ತಾರೋ ಅವರೇ ನಿಮಗೆ ಡಿಸೈನ್ ಕೂಡ ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರು, ಮೆಕ್ಯಾನಿಕ್ ಎಲ್ಲನೂ ಬಂದು ಸರ್ವಿಸಿಂಗ್ ಇರುತ್ತೆ. 1-2 ವರ್ಷ ಫ್ರೀ ಸರ್ವಿಸಿಂಗ್ ಇರುತ್ತೆ. ನಿಮಗೆ ಬೇಕಾಗಿದ್ದವ್ರು ತೊಗೋಬೋದು. ಸ್ಮಾಲ್ ಮಿಷಿನು ಅಂದರೆ ಒಂದು ಮನೇಲಿ ಒಂದು ಸ್ಟಿಚಿಂಗ್ ಮಿಷಿನು, ಒಂದು ಈ ಮಿಷಿನ್ ಇಟ್ಕೊಂಡ್ರೆ ಕೂಡ ನಿಮಗೆ ವರ್ಕೌಟ್ ಆಗುತ್ತೆ. ಯಾಕಂದರೆ ಇವತ್ತು ನಾಳೆ ಮದುವೆಗಳಿಗೆ ಯಾರು ನಾರ್ಮಲ್ ಬ್ಲೌಸ್ ಹಾಕೊತ ಇಲ್ಲ. ಸೊ ನಿಮ್ಮ ಬಜೆಟ್ ಇತ್ತು, ನಾನು ದೊಡ್ಡ ಮಿಷಿನ್ ತೊಗೊತೀನಿ ಅಂದರೆ ಒಂದು 4 ಲಕ್ಷದಿಂದ 5 ಲಕ್ಷವರೆಗಿದೆ, ಅದು ತೊಗೋಬೋದು. ಇಲ್ಲ ಅಂತಂದರೆ ನಮ್ಮ ಬಜೆಟಲ್ಲೇ ಹೋಗ್ಬೇಕಾದ್ರೆ ಚಿಕ್ಕ ತೊಗೊಂಡ್ರು ಓಕೆ, ನನಗಾದರೆ ಓಕೆ. ನಾನಾದರೆ ಇದರ ಮೇಲೇ ಒಂದು 5-6 ವರ್ಷದಿಂದ ಇದನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ನನಗೆ ವರ್ಕೌಟ್ ಆಗ್ತಾಯಿದೆ. ನನಗೆ ಆಗಿರೋದೇ ನಾನು ಹೇಳ್ತಾ ಇದ್ದೀನಿ. ದೊಡ್ಡ ಮಿಷಿನ್ ಅಂತ ನಾನು ತೊಗೊಂಡಿಲ್ಲ. ನನಗೆ ಅಷ್ಟು ಇಂಟ್ರೆಸ್ಟ್ಗಳು ಇಲ್ಲ. ಯಾಕಂದರೆ ಇವಾಗಿನ ಜನ್ರೇಷನ್ ನೋಡಿದ್ರೆ ಯಾವಾಗ ಏನು ಚೇಂಜ್ ಆಗುತ್ತೋ, ಯಾವಾಗ ಏನು ಅಪ್ಡೇಟ್ ಆಗುತ್ತೋ ಗೊತ್ತಿಲ್ಲ. 5-6 ಲಕ್ಷ ಹಾಕ್ಬಿಟ್ಟು ಲಾಸ್ ಮಾಡೋದಕ್ಕಿಂತ ಕೂಡ 1.5 ಲಕ್ಷದಲ್ಲಿ ಇದು ಮುಗಿಸ್ಕೊಂಡಿನಿ. ನಾನು ತೊಗೊಂಡಿದ್ದೆ 1 ಲಕ್ಷಕ್ಕೆ 450E. ಇವಾಗ ಇದು 550E ಬಂದಿದೆ. ಸೊ ನಿಮಗೆ ಬಿಟ್ಟಿರೋದು, ನೀವೇನು ತೊಗೊಂಡ್ರೆ ಕೂಡ ನಿಮ್ಮ ಇಷ್ಟ. ಆಲೋಚನೆ ಮಾಡಿ ತೊಗೊಳ್ಳಿ ಯಾವುದಾದ್ರೂ ಕೂಡ. ಇನ್ನು ಡಿಸೈನ್ಸ್ ಎಲ್ಲಿ ಸಿಗ್ತವೆ ಅಂದರೆ ಸಹನಾ ಎಂಬ್ರಾಯ್ಡ್ರಿ ಅಂತ ಒಬ್ರು ಇದ್ದಾರೆ, ನಂಬರ್ ಕೊಟ್ಟಿದ್ದೆ ನಾನು. ಕೆಲವೊಂದು ಕಾಮೆಂಟಲ್ಲಿ ನಾನು ನಂಬರ್ ಹಾಕಿದ್ದೀನಿ, ಸಹನಾ ಎಂಬ್ರಾಯ್ಡ್ರಿ ಅಂತ ಅವ್ರದ್ದು. ಸೊ ಅದರಲ್ಲಿ ಕೂಡ ಮತ್ತೆ ಬೇಕು ನಿಮಗೆ ಡಿಸೈನ್ಸ್ ಬೇಕು ಅಂದರೆ ನಾನಾದರೆ ಕೊಡೋಲ್ಲ ಡಿಸೈನ್. ನಾನೇ ಪರ್ಚೇಸಿಂಗ್ ಮಾಡ್ತೀನಿ. ನಾವು ಒಂದು ಸಾರಿ ತೊಗೊಂಡ್ರೆ 2-3 ವರ್ಷ ಅದನ್ನೇ ತಳ್ತೀನಿ. ನಾನು ಯಾವುದು ಹೊಸ ಡಿಸೈನ್ ಅಂತ ಇರೋಲ್ಲ, ಇದರಲ್ಲೇ ಕ್ರಿಯೇಟಿವ್ ಮಾಡ್ತಾ ಇರ್ತೀನಿ. ಸ್ವಲ್ಪ ನಮ್ಮ ಇರೋ ಡಿಸೈನ್ಸಲ್ಲೇ ನಾವು ಅಪ್ಡೇಟ್ ಮಾಡ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೋದು. ಸೊ ಆ ಥರ ಮಾಡ್ತೀನಿ. ನಿಮ್ಗೆ ಏನೇನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.